ಪ್ರತಿದಿನ ಹುಡುಗಿಯರು ಕೆಲವೊಂದಿಷ್ಟು ಸುಳ್ಳುಗಳನ್ನು ಮಾರಾಟ ಮಾಡ್ತಾರೆ. ಅವುಗಳನ್ನು ಮೂರ್ಖ ಗಂಡಸರು ಖರೀದಿ ಮಾಡಿಬಿಟ್ಟು ಮೋಸ ಹೋಗ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ಗಳು ಅಂತ ಅಳ್ತಾ ಕೊಡ್ತಾರೆ, ಇಲ್ಲವೇ ಸುಸೈಡ್ ಮಾಡಿಕೊಂಡು ಸತ್ತೋಗ್ಬಿಡ್ತಾರೆ, ದೇವದಾಸ್ ಆಗಿಬಿಡ್ತಾರೆ. ಸುಳ್ಳು ಹೇಳೋದು ಬೇರೆ, ಸುಳ್ಳುಗಳನ್ನು ಮಾರಾಟ ಮಾಡೋದು ಬೇರೆ. ಒಂದು ವೇಳೆ ನಿಮ್ಮ ಟೈಮ್, ದುಡ್ಡು, ಲೈಫ್ ವೇಸ್ಟ್ ಆಗಬಾರ್ದಪ್ಪ ಅಂತಂದರೆ, ನೀವು ಮೋಸ ಹೋಗಿ ಪಶ್ಚಾತ್ತಾಪ ಪಡಬಾರ್ದಪ್ಪ ಅಂತಂದರೆ, ನಿಮ್ಮ ಹಾರ್ಟ್ ಬ್ರೇಕ್ ಆಗಬಾರ್ದಪ್ಪ ಅಂತಂದರೆ, ಸುಂದರಿಯರು ಮಾರಾಟ ಮಾಡೋ ಈ ಸುಳ್ಳುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಸೇಫ್ ಆಗಿರಬೇಕು. ಸುಂದರಿಯರು ಮಾರೋ 8 ಸುಳ್ಳುಗಳು ಇಂತಿವೆ. ನಂಬರ್ 1, ಐ ಆಮ್ ಟೂ ಬಿಜಿ. ಯಾವುದಾದ್ರೂ ಹುಡುಗಿ ನಿಮಗೆ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವೆ ಅಂತಂದರೆ ನಂಬಕ್ಕೆ ಹೋಗಬೇಡಿ. ಇದು ಸುಂದರಿಯರ ನಂಬರ್ 1 ಆ್ಯಂಡ್ ಮೋಸ್ಟ್ ಫೇವ್ರೇಟ್ ಸುಳ್ಳಾಗಿದೆ. ಅವಳಿಗೆ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಟೈಮ್ ಇದೆ. ಊಟ ಮಾಡೋಕ್ಕೆ ಟೈಮ್ ಇದೆ, ಸ್ನಾನ ಮಾಡೋಕ್ಕೆ ಟೈಮ್ ಇದೆ, ನಿದ್ದೆ ಮಾಡೋಕ್ಕೆ ಟೈಮ್ ಇದೆ, ಆಫೀಸಿಗೆ ಹೋಗಿ ಕೆಲಸ ಮಾಡೋಕ್ಕೆ ಟೈಮ್ ಇದೆ, ಬ್ಯಾಕಪ್ಪಲ್ಲಿಟ್ಟಿರುವ 4-5 ಬಾಯ್ ಫ್ರೆಂಡ್ಗಳ ಜೊತೆಗೆ ಚಾಟ್ ಮಾಡೋಕ್ಕೆ, ಫೋನಲ್ಲಿ ಮಾತಾಡೋಕ್ಕೆ, ಸುತ್ತಾಡೋಕ್ಕೆ ಎಲ್ಲದಕ್ಕೂ ಕೂಡ ಟೈಮ್ ಇದೆ. ಆದರೆ ನಿಮಗಾಗಿ ಟೈಮ್ ಇರಲ್ಲ ಅಷ್ಟೇ. ಯಾವುದೇ ಹುಡುಗಿ ಕೂಡ ಅವಳು ಹೇಳೋ ಥರ ಅಷ್ಟೊಂದು ಬ್ಯುಸಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಕೂಡ ಇಷ್ಟೊಂದು ಬ್ಯುಸಿ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಜಸ್ಟ್ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಅವಳ ಪ್ರಯಾರಿಟಿ ಲಿಸ್ಟಲ್ಲಿ ನೀವಿಲ್ಲ ಅಂತಂದಂಗೆ. ಅವಳಿಗೆ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇದೆ, ವಾಟ್ಸಪ್ ಸ್ಟೇಟಸ್ ಇಡೋಕ್ಕೆ ಟೈಮ್ ಇದೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳನ್ನು ಹಾಕೋಕ್ಕೆ ಟೈಮ್ ಇದೆ, ಸ್ಟೋರಿಗಳನ್ನು ನೋಡೋಕ್ಕೆ ಟೈಮ್ ಇದೆ. ಆದರೆ ನಿಮ್ಮೊಂದಿಗೆ ಮಾತಾಡೋಕ್ಕೆ, ನಿಮಗೆ ರೆಸ್ಪಾನ್ಸ್ ಮಾಡೋಕ್ಕೆ ಟೈಮ್ ಇಲ್ಲ. ಆಕೆ ಆನ್ಲೈನಲ್ಲಿ ಇರ್ತಾಳೆ, ಆದರೆ ನಿಮಗಾಗಿ ಬ್ಯುಸಿ ಇರ್ತಾಳೆ. ಸೊ ಆಕೆ ಹೇಳ್ತಾ ಇರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಕೆ ಐ ಆಮ್ ಟೂ ಬಿಜಿ ಅಂತ ಹೇಳ್ತಾ ಇರೋದು ನಿಮಗೆ, ಬೇರೆಯವರಿಗಲ್ಲ. ಆಕೆ ಬೇರೆಯವರಿಗೆ ಅವೈಲೇಬಲ್ ಆಗಿದ್ದಾಳೆ, ನಿಮಗೆ ಮಾತ್ರ ಬ್ಯುಸಿ ಆಗಿದ್ದಾಳೆ ಅಂತ ಆಕೆ ಹೇಳ್ತಾ ಇರ್ತಾಳೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವಳೇನಾದರೂ ನಿಮಗೆ ಈ ರೀತಿ ಹೇಳಿದ್ಲಪ್ಪ ಅಂತಂದರೆ ನೀವು ಅವಳ ಪ್ರಯಾರಿಟಿ ಲಿಸ್ಟಲ್ಲಿ ಇಲ್ಲ. ಆಕೆ ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾಳೆ, ಸೀನ್ ಜೋನಿಗೆ ಹಾಕ್ತಾ ಇದ್ದಾಳೆ, ಇಗ್ನೋರ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಅವಳಿಂದ ದೂರ ಓಡಿ. ಹುಡುಗಿಯರು ಬೈ ಬರ್ತ್ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹೀಗಿರುವಾಗ ನಿಮಗೆ ಅವರಿಗೆ ರಿಪ್ಲೈ ಮಾಡೋಕ್ಕೆ, ಕಾಲಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಅಂತಂದರೆ ಯಾರು ಕೂಡ ನಂಬಕ್ಕಾಗಲ್ಲ. ಜಸ್ಟ್ ರನ್ ಅವೇ ಫ್ರಾಮ್ ಹರ್. ನಂಬರ್ 2, ಐ ಡೋಂಟ್ ವಾಂಟ್ ಟು ಬಿ ಇನ್ ರಿಲೇಷನ್ಶಿಪ್ ರೈಟ್ ನೌ. ಯಾವುದಾದ್ರೂ ಹುಡುಗಿ ನಿಮಗೆ ಸದ್ಯಕ್ಕೆ ನನಗೆ ರಿಲೇಷನ್ಶಿಪ್ನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಆಕೆ ಇದನ್ನು ನಿಮ್ಮೊಂದಿಗೆ ರಿಲೇಷನ್ಶಿಪ್ನಲ್ಲಿ ಸದ್ಯಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಕೆಗೆ ನಿಮ್ಮೊಂದಿಗೆ ರಿಲೇಷನ್ಶಿಪ್ನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಹೀಗೆಂದ ಮಾತ್ರಕ್ಕೆ ಆಕೆ ಬೇರೆ ಯಾರೊಂದಿಗೂ ಕೂಡ ರಿಲೇಷನ್ಶಿಪ್ಗೆ ಹೋಗೋಕ್ಕೆ ತಯಾರಿಲ್ಲ ಅಂದಂಗಲ್ಲ. ಆಕೆ ಇಲ್ಲಿ ಸ್ಮಾರ್ಟಾಗಿ ತನ್ನ ಚಾಯ್ಸ್ಗಳನ್ನು ಆಡ್ತಾ ಇರ್ತಾಳೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಹುಡುಗಿಯರು ಎನಿ ಟೈಮ್ ಬೆಟರ್ ಥಿಂಗ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರ್ತಾರೆ. ದೇ ಆರ್ ಆಲ್ವೇಸ್ ಲುಕಿಂಗ್ ಫಾರ್ ಬೆಟರ್ ಥಿಂಗ್ಸ್ ಇನ್ ದಿಯರ್ ಲೈಫ್. ಅದು ಏನೇ ಆಗಿರ್ಬೋದು. ಒಂದು ಬಟ್ಟೆ ಖರೀದಿ ಮಾಡೋದ್ರಿಂದ ಹಿಡಿದ್ಬಿಟ್ಟು ಬಾಯ್ ಫ್ರೆಂಡನ್ನು ಲವರ್ ಆಗಿ, ಲವರನ್ನು ಹಸ್ಬೆಂಡ್ ಆಗಿ ಕನ್ವರ್ಟ್ ಮಾಡೋ ತನಕ ಎಲ್ಲದರಲ್ಲೂ ಕೂಡ ಅವರು ಬೆಟರ್ ಥಿಂಗ್ಸ್ಗಳಿಗಾಗಿ ಹುಡುಕಾಟ ಮಾಡ್ತಾ ಇರ್ತಾರೆ. ನೀವು ಅವಳಿಗೆ ಕಂಪಲ್ಷನ್ ಅಲ್ಲ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಕೆ ತನ್ನ ಡ್ರೀಮ್ ಬಾಯ್, ಡ್ರೀಮ್ ಹಸ್ಬೆಂಡ್, ಡ್ರೀಮ್ ಲವರ್ ಸಿಗೋ ತನಕ ನಿಮ್ಮನ್ನು ಟೈಮ್ ಪಾಸ್ಗಾಗಿ ಬಳಸಿಕೊಳ್ತಾ ಇದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಆಕೆಗೆ ಅವಳ ಡ್ರೀಮ್ ಬಾಯ್ ಏನಾದರೂ ಸಿಕ್ನಪ್ಪ ಅಂತಂದರೆ ಆಕೆ ಈಗಲೇ ರಿಲೇಷನ್ಶಿಪ್ಪನ್ನು ಶುರು ಮಾಡ್ತಾಳೆ, ಲವ್ ಮಾಡ್ತಾಳೆ, ಸೆಕ್ಸು ಮಾಡ್ತಾಳೆ, ಮದುವೆನೂ ಆಗ್ತಾಳೆ, ಮಕ್ಕಳನ್ನು ಕೂಡ ಮಾಡ್ಕೊತಾಳೆ. ಬಟ್ ನಿಮಗೆ ಆಕೆ ಈಗ ಸದ್ಯಕ್ಕೆ ನನಗೆ ರಿಲೇಷನ್ಶಿಪ್ನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದಾಳೆ ಅಂತಂದರೆ ಆಕೆ ನಿಮ್ಮನ್ನು ಆಪ್ಷನಲ್ಲಿ ಇಟ್ಟಿದ್ದಾಳೆ. ಜಸ್ಟ್ ನಿಮ್ಮಿಂದ ಸಿಗ್ತಾ ಇರುವ ಬೆನಿಫಿಟ್ಸ್ಗಳಿಗಾಗಿ ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾಳೆ ಅಂತಂದಂಗೆ, ಟೈಮ್ ಪಾಸ್ ಮಾಡ್ತಾ ಇದ್ದಾಳೆ ಅಂತಂದಂಗೆ. ಒಂದು ವೇಳೆ ಅವಳ ಪೇರೆಂಟ್ಸ್ಗಳು ತೋರಿಸಿರುವ ಹುಡುಗ ನಿಮಗಿಂತಲೂ ರಿಚ್ ಆಗಿದ್ದರೆ, ನಿಮಗಿಂತಲೂ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದರೆ, ನಿಮಗಿಂತಲೂ ಬೆಟರ್ ಆಗಿದ್ದರೆ ಆಕೆ ನಿಮಗೆ ಜಾಡ್ಸಿ ಓದ್ಬಿಟ್ಟು ತನ್ನ ಮನೆಯವರು ತೋರಿಸುವ ಹುಡುಗನೇ ಮದುವೆ ಆಗೋಳಿರ್ತಾಳೆ. ಅದಕ್ಕಾಗಿ ಈ ರೀತಿ ಎಲ್ಲ ಡೌಗಳನ್ನು ಮಾಡ್ತಾ ಇರ್ತಾಳೆ, ಈ ರೀತಿ ಸುಳ್ಳು ಹೇಳ್ತಾ ಇರ್ತಾಳೆ. ಸೊ ಯಾವುದಾದ್ರೂ ಹುಡುಗಿ ನಿಮಗೆ ಸದ್ಯಕ್ಕೆ ನನಗೆ ರಿಲೇಷನ್ಶಿಪ್ನಲ್ಲಿ ಬರೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ನೀವು ಅವಳಿಗೆ ಥ್ಯಾಂಕ್ಸ್ ಹೇಳೋದು, ಅವಳಿಂದ ದೂರ ಆಗಿಬಿಡೋದು. ರಿಲೇಷನ್ ಕಟ್. ಸುಮ್ಮನೆ ನಿಮ್ಮ ಟೈಮನ್ನು, ದುಡ್ಡನ್ನು, ಯೌವನವನ್ನು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ ಇಂಥವ್ರ ಜೊತೆಗೆ ಸೇರಿಬಿಟ್ಟು. ಜಸ್ಟ್ ಕಟ್ ಅಂತಂದರೆ ಕಟ್. ರಿಲೇಷನ್ಶಿಪ್ ಕಟ್ ಮಾಡ್ಕೊಳ್ಳೋದಿದೆ, ಬೇರೆ ಹುಡುಗಿನ ನೋಡ್ಕೊಳ್ಳೋದಿದೆ. ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ಮನೆಯಿಂದಲೇ ಲಕ್ಷಾಂತರ ಹಣವನ್ನು ಸಂಪಾದಿಸುವ ಆಸೆ ಇದ್ದರೆ ಈಗಲೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕೋರ್ಸಿಗೆ ಜಾಯ್ನ್ ಆಗಿ. ನಂಬರ್ 3, ಐ ಆಮ್ ನಾಟ್ ಲೈಕ್ ಅದರ್ ಗರ್ಲ್ಸ್. ನಾನು ಬೇರೆ ಹುಡುಗಿಯರ ಥರ ಅಲ್ಲ, ನಾನು ಡಿಫ್ರೆಂಟು, ನಾನು ಯುನಿಕ್ಕು, ನಾನು ಸ್ಪೆಷಲ್ಲು ಅಂತೇಳಿ ಯಾವುದಾದ್ರೂ ಹುಡುಗಿ ಹೇಳಿದರೆ ನೀವು ನಂಬಕ್ಕೆ ಹೋಗ್ಬಿಡಿ. ಸುಮ್ಮನೆ ನಕ್ಬಿಡಿ. ಅವಳೇನಾದರೂ ನಿಮಗೆ ಇಂಟೆನ್ಷಿಯಲ್ ಆಗಿ ಈ ರೀತಿ ಹೇಳ್ತಾ ಇದ್ದಾಳೆಪ್ಪ ಅಂತಂದರೆ ಆಕೆ
ತನ್ನ ನಿಜಾಂಶವನ್ನು ಮುಚ್ಚಿಡ್ತಾ ಇದ್ದಾಳೆ, ಪ್ರಿಟೆಂಡ್ ಮಾಡ್ತಾ ಇದ್ದಾಳೆ, ನಾನು ಒಳ್ಳೆಯವಳು, ನಾನು ತುಂಬ ಗ್ರೇಟು, ನಾನು ಹೈ ವ್ಯಾಲ್ಯೂ ವುಮನು, ನಾನು ನೈಸು, ಹಾಗೆ ಹಿಂಗೆ ಅಂತೇಳಿ ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಹುಡುಗಿಯ ಜೊತೆಗೆ ಡೇಟಿಗೆ ಹೋಗಿರ್ತೀರ, ಅಪ್ಪಿತಪ್ಪಿ ನಿಮ್ಮ ಕೈ ಟಚ್ಚು ಅವಳಿಗಾಗತ್ತೆ, ಇಲ್ಲ ನೀವು ಇಂಟೆನ್ಷಿಯಲ್ ಆಗಿಯಾದರೂ ಟಚ್ ಮಾಡಿರ್ತೀರ, ಹ್ಯಾಂಡ್ ಚೆಕ್ ಮಾಡೋಕ್ಕೆ, ಇಲ್ಲ ಹಗ್ ಮಾಡೋಕ್ಕೆ, ಇಲ್ಲ ಕಿಸ್ ಮಾಡೋಕ್ಕೆ. ಸೊ ಆವಾಗ ಅವಳು ಈ ರೀತಿ ಹೇಳಿಬಿಟ್ಲಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಆಕೆ ತನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಸೊ ಅವಳೇನಾದರೂ ಆ ಥರದ ಹುಡುಗಿ ಅಲ್ಲಪ್ಪ ಅಂತಂದರೆ ನಿಮ್ಮ ಜೊತೆಗೆ ಯಾಕೆ ಬರ್ತಾ ಇದ್ಲು? ನೀವೇನೋ ಒಂದು ಫ್ಯಾಕ್ಟ್ ಹೇಳ್ತೀರ, ಹುಡುಗಿರು ಹಂಗೆ ಮಾಡ್ತಾ ಇರ್ತಾರೆ, ಹಿಂಗೆ ಮಾಡ್ತಾ ಇರ್ತಾರೆ, ಹುಡುಗರನ್ನ ಸುತ್ತಿಸ್ತಾ ಇರ್ತಾರೆ, ಆಪ್ಷನಲ್ಲಿ ಒಬ್ಬನ ಇಟ್ಟಿರ್ತಾರೆ, ಮತ್ತು ಸೆಲೆಕ್ಷನನ್ನು ಬೇರೆಯವ್ರನ್ನ ಮಾಡ್ಕೊತಾರೆ, ಹಿಂಗೇನೋ ಒಂದು ಹೇಳ್ತೀರ. ಸೊ ಆವಾಗ ಆಕೆ ಏನಾದರೂ ಐ ಆಮ್ ನಾಟ್ ಲೈಕ್ ಅದರ್ ಗರ್ಲ್ಸ್, ನಾನು ಬೇರೆ ಹುಡುಗಿಯರ ಥರ ಅಲ್ಲ ಅಂತಂದರೆ ಆಕೆ ತನ್ನನ್ನು ತಾನು ಹೈ ಲೆವೆಲ್ನಲ್ಲಿ ಪ್ರಿಟೆಂಡ್ ಮಾಡ್ತಾ ಇರ್ತಾಳೆ ಮತ್ತು ತನಗೆ ಆಗುವ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಾ ಇರ್ತಾಳೆ ಅಷ್ಟೇ. ಇದನ್ನು ನಂಬಕ್ಕೆ ಹೋಗ್ಬೇಡಿ. ನಂಬಿದರೆ ನಿಮ್ಮಂಥ ಮುಟ್ಟಾಳ ಯಾರು ಇಲ್ಲ ಅಂತಂದಂಗೆ. ನಂಬರ್ 4, ಐ ಆಮ್ ಫೈನ್. ಯಾವುದಾದ್ರೂ ಹುಡುಗಿ ನಿಮಗೆ ಐ ಆಮ್ ಫೈನ್, ನಾನು ಸರಿಯಾಗಿರುವೆ ಅಂತ ಹೇಳಿದರೆ ನಂಬಕ್ಕೆ ಹೋಗ್ಬೇಡಿ. ಯಾವಾಗ ಹುಡುಗಿಯರು ಐ ಆಮ್ ಫೈನ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಅವರು ನಾಟ್ ಫೈನ್ ಆಗಿರ್ತಾರೆ, ನಾಟ್ ವೆಲ್ ಆಗಿರ್ತಾರೆ, ಚೆನ್ನಾಗಿರಲ್ಲ. ಆ ಟೈಮಲ್ಲಿ ಏನಾದರೂ ಒಂದು ಇಶ್ಯೂ ಆಗಿರುತ್ತೆ. ಅವರ ಇಂಟೆನ್ಷನ್ ಏನಿರತ್ತಪ್ಪ ಅಂತಂದರೆ ಇವನ್ನೇ ಅರ್ಥ ಮಾಡ್ಕೊಳ್ಳಿ, ನೀವು ಅವಳ ಮೈಂಡನ್ನು ರೀಡ್ ಮಾಡಲಿ ಅನ್ನೋದು ಅವರ ಒಂದು ಬಯಕೆ ಆಗಿರುತ್ತೆ. ಆ ಟೈಮಲ್ಲಿ ನೀವು ಅವಳನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಅವಳೊಂದಿಗೆ ಓಪನ್ ಆಗಿ ಕಮ್ಯುನಿಕೇಷನನ್ನು ಮಾಡಿ. ಅವಳ ಮೈಂಡನ್ನಂತೂ ರೀಡ್ ಮಾಡೋಕ್ಕಾಗಲ್ಲ. ನೀವು ಅವಳು ಐ ಆಮ್ ಫೈನ್ ಅಂತಂದರೂ ಕೂಡ ಸೀದಾ ವಿಷಯಕ್ಕೆ ಬಾ, ಏನಾಗಿದೆ ಅನ್ನೋದನ್ನು ಸೀದಾ ಹೇಳು ಅಂಥೇಳಿ ಅವಳೊಂದಿಗೆ ಓಪನ್ ಕಮ್ಯುನಿಕೇಷನ್ ಮಾಡಿ, ಅವಳಿಗೇನು ಇಶ್ಯೂ ಆಗಿದೆನೋ, ಏನು ತೊಂದರೆ ಆಗ್ತಾ ಇದೆಯೋ ಅದನ್ನು ಹೇಳ್ತಾಳೆ, ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಪನ್ ಕಮ್ಯುನಿಕೇಷನ್ ಮಾಡಿ. ನಂಬರ್ 5, ಐ ಡೋಂಟ್ ಕೇರ್ ಫಾರ್ ಮನಿ ಆರ್ ಲುಕ್ಸ್. ನಾನು ದುಡ್ಡಿಗೆ ಮಹತ್ವವನ್ನು ಕೊಡಲ್ಲ, ನಾನು ನಿನ್ನ ಲುಕ್ಸ್ಗಳಿಗೆ ಮಹತ್ವ ಕೊಡಲ್ಲ ಅಂತೇಳಿ ಯಾವುದಾದ್ರೂ ಹುಡುಗಿ ಹೇಳಿದರೆ ಸ್ವಲ್ಪ ಹುಷಾರಾಗಿರಿ. ಅವಳ ವರ್ಡ್ಸ್ಗಳ ಮೇಲೆ ನಂಬಿಕೆ ಇಡೋಕೆ ಹೋಗ್ಬಿಡಿ. ಅವಳ ಆ್ಯಕ್ಷನ್ಸ್ಗಳು ಯಾವ ರೀತಿ ಇವೆ ಅನ್ನೋದರ ಮೇಲೆ ಫೋಕಸ್ ಮಾಡಿ. ಬಾಯಿ ಮಾತಿಗೆ ಎಲ್ಲ ಹುಡುಗಿಯರು ಈ ರೀತಿ ಹೇಳ್ತಾರೆ, ಈ ಡೈಲಾಗನ್ನು ಬಿಗಿತಾರೆ. ಯಾಕಪ್ಪ ಅಂತಂದರೆ ಅವರಿಗೆ ನಾನು ಗೋಲ್ಡ್ ಡಿಗ್ಗರ್ ಅಲ್ಲ, ನಾನು ಓಪನ್ ವೇಶ್ಯೆ ಅಲ್ಲ ಅನ್ನೋದನ್ನು ಸಾಬೀತುಪಡೋದಿರುತ್ತೆ. ಯಾವುದೇ ಹುಡುಗಿ ಇದ್ದರೂ ಕೂಡ ಸೆಕ್ಯೂರಿಟಿಯನ್ನು ನೋಡೋಳೆ, ಲೈಫ್ ಸೇಫ್ಟಿಯನ್ನು ನೋಡೋಳೆ, ನಿಮ್ಮ ಲುಕ್ಸನ್ನು, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಂಥ ಮನೆ ಇದೆ, ಎಷ್ಟು ಗಳಿಸ್ತೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಕಾರ್ ಎಂಥದ್ದಿದೆ, ಪ್ರಾಪರ್ಟಿ ಎಷ್ಟಿದೆ, ಇದನ್ನೆಲ್ಲವನ್ನು ನೋಡ್ತಾಳೆ. ಜಸ್ಟ್ ನಿಮಗೆ ಆಕೆ ಗೋಲ್ಡ್ ಡಿಗ್ಗರ್ ಅಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳೋದಿರುತ್ತೆ. ಅದಕ್ಕಾಗಿ ಆಕೆ ನಾನು ದುಡ್ಡಿಗೆ ಕೇರ್ ಮಾಡಲ್ಲ, ಲುಕ್ಸ್ಗಳಿಗೆ ಕೇರ್ ಮಾಡಲ್ಲ, ಹಾಗೆ ಹಿಂಗೆ, ನಾನು ಡಿಫ್ರೆಂಟು, ಐ ಆಮ್ ನಾಟ್ ಲೈಕ್ ಅದರ್ ಗರ್ಲ್ಸ್ ಅಂತೆಲ್ಲ ಭಾಷಣಗಳನ್ನು ಬಿಗಿತಾ ಇರ್ತಾಳೆ. ನೀವು ಅವಳ ಮಾತಿನ ಮೇಲೆ ನಂಬಿಕೆ ಇಡೋದಲ್ಲ, ಅವಳ ಆ್ಯಕ್ಷನ್ಸ್ಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ನೀವೇನಾದರೂ ಅವಳ ಮಾತುಗಳ ಮೇಲೇ ನಂಬಿಕೆ ಇಟ್ಟರೆ ನೀವೇ ಮೋಸ ಹೋಗ್ತೀರಾ, ಅನಂತರ ಗಳು ಅಂತ ಅಳ್ತಾ ಕೂಡ್ತೀರಾ, ದೇವದಾಸ್ ಆಗ್ತೀರಾ. ನಂಬರ್ 6, ಐ ಜಸ್ಟ್ ವಾಂಟ್ ಹಾನೆಸ್ಟಿ. ನಾನು ಸುಳ್ಳುಗಳನ್ನು ಹೇಟ್ ಮಾಡುವೆ, ನನಗೆ ನಿನ್ನಿಂದ 100% ಹಾನೆಸ್ಟಿ ಬೇಕು ಅಂಥೇಳಿ ಯಾವುದಾದ್ರೂ ಹುಡುಗಿ ನಿಮಗೆ ಹೇಳಿದ್ಲಪ್ಪ ಅಂತಂದರೆ ಅದರ ಬ್ರೆಕೆಟ್ನಲ್ಲೂ ಕೂಡ ಏನೋ ಒಂದು ಅರ್ಥ ಇದೆ ಅನ್ನೋದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆಕೆ ಹೇಳ್ತಾ ಇದ್ದಾಳೆ ಬಾಯಿ ಮಾತಿಗೆ, ನನಗೆ ಸುಳ್ಳುಗಳನ್ನು ಕಂಡ್ರೆ ಆಗಲ್ಲ, ನನಗೆ 100% ಹಾನೆಸ್ಟಿ ಬೇಕು ಅಂಥೇಳಿ. ಆದರೆ ಬ್ರೆಕೆಟ್ನಲ್ಲಿ ಆಕೆ ಏನು ಹೇಳ್ತಾ ಇರ್ತಾಳಪ್ಪ ಅಂತಂದರೆ ಓನ್ಲಿ ಫೆನ್ ಐ ಲೈಕ್, ಓನ್ಲಿ ಫೆನ್ ಐ ವಾಂಟ್. ನನಗೆ ಯಾವಾಗ ಬೇಕು, ನನಗೆ ಯಾವುದು ಇಷ್ಟ ಆಗುತ್ತೋ, ನನಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ಮಾತ್ರ ನೀನು ಹಾನೆಸ್ಟ್ ಆಗಿರಬೇಕು ಅನ್ನೋದನ್ನು ಆಕೆ ಬ್ರೆಕೆಟಲ್ಲಿ ಹೇಳ್ತಾ ಇರ್ತಾಳೆ. ನಿಮಗೆ ಒಂದು ಬೆಸ್ಟ್ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ, ನೀವೆಲ್ಲೋ ಅವಳೊಂದಿಗೆ ಹೊರಗಡೆ ಹೋಗೋರಿರ್ತೀರ ಅಂತ ಅಂದ್ಕೊಳ್ಳಿ. ನೀವು ಅವಳಿಗೆ ನೆಟ್ಟಿಗೆ ಸರಿಯಾಗಿ ಡ್ರೆಸ್ ಮಾಡ್ಕೊಂಡು ಬಾ ಅಂತ ಹೇಳಿರ್ತೀರ. ಬಟ್ ಅವಳು ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾಳಪ್ಪ ಅಂತಂದರೆ, ಒಂದು ಸ್ಲೀವ್ಲೆಸ್ ಹಾಕ್ಕೊಂಡು ಬಂದಿರ್ತಾಳೆ, ಡೀಪ್ ನೆಕ್ಕನ್ನು ಕಾಣೋ ಥರ ಡ್ರೆಸ್ಗಳನ್ನ ಹಾಕೊಂಡು ಬಂದಿರ್ತಾಳೆ, ಇಲ್ಲವೇ ಟ್ರಾನ್ಸ್ಪರೆಂಟ್ ಆಗಿರುವ ಸಾರಿಯನ್ನು ಹಾಕೊಂಡು ಬರ್ತಾಳೆ, ಬೆತ್ತಲ್ಲೇ ಬೆನ್ನು ಕಾಣಿಸ್ತಾ ಇರುತ್ತೆ, ಸೈಡಲ್ಲಿ ಸೊಂಟ ಕಾಣಿಸ್ತಾ ಇರುತ್ತೆ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬಂದಿರ್ತಾಳೆ, ಸರಿಯಾಗಿ ಡ್ರೆಸ್ ಮಾಡ್ಕೊಂಡಿರಲ್ಲ. ಸೊ ಆದರೂ ಕೂಡ ಆಕೆ ನಿಮಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾ ಇರ್ತಾಳೆ. ಒಳಗಡೆ ನಿಮಗೆ ಉರಿತಾ ಇರುತ್ತೆ, ಇವಳೇನು ಈ ರೀತಿ ದೊಂಬರಾಟ ಆಡೋ ಥರ ಹುಡುಗಿ ಥರ ಹಾಕೊಂಡು ಬಂದಿದ್ದಾಳೆ, ಈ ರೀತಿ ಓಪನ್ ಎಕ್ಸ್ಪೋಸ್ಗಳನ್ನು ಎಲ್ಲ ಮಾಡ್ತಾ ಇದ್ದಾಳೆ, ಅಲ್ಲಿ ನಾನು ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಎಲ್ಲರ ಕಣ್ಣು ಇವಳ ಮೇಲೆ ಇರುತ್ತೆ ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗಿರುತ್ತೆ. ನಾವು ಗಂಡ್ಮಕ್ಕಳು ಹೆಣ್ಮಕ್ಕಳಿಗೆ ಸರಿಯಾಗಿ ಬಟ್ಟೆ ಹಾಕುವಂಥ ಇದ್ದೀವಿ ಅಂತಂದರೆ ಅವರ ಸೇಫ್ಟಿಗಾಗಿನೇ ಹೇಳ್ತಾ ಇರ್ತೀವಿ. ಅವಳೇನಾದರೂ ಈ ಥರ ಕೆಟ್ಟದಾಗಿ ಬಟ್ಟೆ ಹಾಕೊಂಡು ಬಂದಾಗ ನೀವು ಇರೋದನ್ನು ಇದ್ದಂಗೆ ಅವಳಿಗೆ ಹೇಳಿದ್ರಪ್ಪ ಅಂತಂದರೆ, ಅಂದರೆ ಅಲ್ಲಿರುವ ಗಂಡ್ಮಕ್ಕಳೆಲ್ಲರೂ ಕೂಡ ನಿನ್ನನ್ನು ತಿನ್ನೋ ಥರ ನೋಡ್ತಾರೆ, ಕೆಟ್ಟದಾಗಿ ನೋಡ್ತಾರೆ, ಸೊ ನೀನು ಸರಿಯಾಗಿ ಬಟ್ಟೆ ಹಾಕೊಂಡು ಬಂದಿಲ್ಲ, ಇನ್ನೂ ಸರಿಯಾಗಿ ಬಟ್ಟೆ ಹಾಕೋಬೋದಿತ್ತು ಅಂತ ಏನಾದರೂ ಇದ್ದಿದ್ದಂಗೆ ನಿಜ ಹೇಳಿದರೆ 100% ಹಾನೆಸ್ಟಿಯನ್ನು ಅವಳೊಂದಿಗೆ ತೋರಿಸಿದ್ರಪ್ಪ ಅಂತಂದರೆ ಅವಳು ನಿಮಗೆ ಅಲ್ಲೇ ಏನಂತಾಳಪ್ಪ ಅಂತಂದರೆ ನೀನು ನ್ಯಾರೋ ಮೈಂಡೆಡ್ ಆಗಿದೆಯಾ, ನಿನಗೆ ಇನ್ಸೆಕ್ಯೂರಿಟಿ ಇದೆ ಅಂತ ಹೇಳ್ತಾಳೆ.
ಸೊ ಹುಡುಗಿಯರು ಈ ರೀತಿ ಹಾನೆಸ್ಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತಂದರೆ ಅವರಿಗೆ ಬರೀ ಬಾಯಿ ಮಾತಿಗಷ್ಟೇ ಹಾನೆಸ್ಟಿ ಬೇಕಾಗಿದೆ. ನೀವು ರಿಯಲ್ ಆಗಿ ಹಾನೆಸ್ಟ್ ಆದರೆ ನಿಮ್ಮನ್ನು ಅವರು ಬಿಟ್ಟು ಬಿಡ್ತಾರೆ ಅಂದಂಗೆ ನಿಮ್ಮನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಸಿಕ್ಕಾಪಟ್ಟೆ ಮೇಕಪ್ ಮಾಡ್ಕೊಂಡು ಬಂದಿರ್ತಾಳೆ, ನಿಮಗೆ ಕೇಳ್ತಾಳೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನೀವು ಅವಳಿಗೆ ನೀನು ಮೇಕಪ್ನ ಶಾಪ್ ಥರ ಕಾಣಿಸ್ತಾ ಇದೆಯಾ ಅಂತಂದರೆ ಅವಳಿಗೆ ಅದು ಇಷ್ಟ ಆಗಲ್ಲ. ಅಂತಂದರೆ ಅವಳಿಗೇನು ಸುಳ್ಳು ಹೇಳೋರೇ ಬೇಕಾಗಿದ್ದಾರೆ, ಬೆಣ್ಣೆ ಹಚ್ಚೋರೇ ಬೇಕಾಗಿದ್ದಾರೆ. ಆಲ್ಮೋಸ್ಟ್ ಆಲ್ ಹುಡುಗಿಯರಿಗೆ ಹೈ ವ್ಯಾಲ್ಯೂ ಮೆನ್ಗಳು ಬೇಕಾಗಿಲ್ಲ, ಬರೀ ಸಿಂಪ್ಗಳು ಬೇಕಾಗಿದ್ದಾರೆ, ನಾಯಿಗಳು ಬೇಕಾಗಿದ್ದಾವೆ ಅಂದಂಗೆ. ಸೊ ನೀವು ಅವಳೇನಾದರೂ ಐ ಜಸ್ಟ್ ವಾಂಟ್ 100% ಹಾನೆಸ್ಟಿ ಫ್ರಮ್ ಯು ಅಂತ ಅವಳು ಹೇಳಿದರೆ ಬ್ರಕೆಟ್ನಲ್ಲಿ ಅವಳು ಓನ್ಲಿ ಫೆನ್ ಐ ನೀಡ್ ಇಟ್, ಫೆನ್ ಐ ಲೈಕ್ ಇಟ್ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ನಂಬರ್ 7, ಇಟ್ಸ್ ನಾಟ್ ಯು ಇಟ್ಸ್ ಮೀ. ಯಾವುದಾದ್ರೂ ಹುಡುಗಿ ನಿಮ್ಮ ಹತ್ರ ಬಂದುಬಿಟ್ಟು ನಿಂದೇನೂ ತಪ್ಪೆಲ್ಲ ನಂದೇ ಇದೆ, ನಿನ್ನಲ್ಲೇನೂ ಪ್ರಾಬ್ಲಮ್ ಇಲ್ಲ, ನೀನು ಸರಿಯಾಗೇ ಇದೆಯಾ, ನಾನೇ ಸರಿಯಾಗಿಲ್ಲ, ನನ್ನಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಅಂತೇಳಿ ಈ ರೀತಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ಲಪ್ಪ ಅಂತಂದರೆ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅವಳು ನಿಮ್ಮೊಂದಿಗೆ ಪೊಲೈಟಾಗಿ ಬ್ರೇಕಪ್ಪನ್ನು ಮಾಡ್ಕೊತಾ ಇದ್ದಾಳೆ, ನಿಮ್ಮನ್ನು ಸೈಲೆಂಟಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಹೇಳ್ತಾ ಇರ್ತಾರೆ ಹುಡುಗಿಯರು, ನಿಮ್ಮಲ್ಲಿ ಏನೂ ದೋಷನೇ ಇರಲ್ಲ, ನಿಮ್ಮಲ್ಲಿ ತಪ್ಪೇ ಇರಲ್ಲ, ಆದರೂ ಕೂಡ ಅವ್ರಿಗೇನಾಗಿರುತ್ತೆ ನಿಮ್ಮಿಂದ ಎಷ್ಟು ಸಿಗಬೇಕೋ ಅಷ್ಟು ಬೆನಿಫಿಟ್ ಸಿಕ್ಕಿರುತ್ತೆ. ನಿಮಗಿಂತಲೂ ಚೆನ್ನಾಗಿರುವ ಹುಡುಗ ಎಲ್ಲಾದರೂ ಅವರಿಗೆ ಸಿಕ್ಕಿರ್ತಾರೆ. ಯಾಕಂದರೆ ಹುಡುಗಿಯರ ಲಿಸ್ಟಲ್ಲಿ ಎನಿ ಟೈಮ್ 4-5 ಆಪ್ಷನ್ಗಳು ಇರ್ತವೆ. ಬ್ಯಾಕಪ್ ಇಲ್ಲದೆ ಯಾವುದೇ ಹುಡುಗಿ ಬ್ರೇಕಪ್ ಮಾಡ್ಕೊಳ್ಳಲ್ಲ, ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ನಿಮ್ಮಿಂದ ಅವಳಿಗೆ ಎಷ್ಟು ಸಿಗಬೇಕೋ, ಎಷ್ಟು ದೋಚಬೇಕೋ ಅಷ್ಟು ದೋಚಿದ್ದಾಳೆ. ನಿಮ್ಮ ಸ್ನೇಹ, ಪ್ರೀತಿ, ಸವಲತ್ತು, ದುಡ್ಡು, ಸೆಕ್ಸು ಏನೇನು ದೋಚಬೇಕೋ ಅದನ್ನೆಲ್ಲವನ್ನು ಕೂಡ ದೋಚಿದ್ದಾಳೆ. ಈಗ ನೀವು ಅವಳಿಗೆ ಬೇಡಾಗಿದ್ದೀರಾ, ಬೋರ್ ಆಗಿದ್ದೀರಾ ಅಂತಂದರೆ ಅವಳು ಹೀಗೆ ಹೇಳ್ತಾಳೆ, ಸೊ ನಿನ್ನಲ್ಲೇನೂ ತಪ್ಪಿಲ್ಲ, ಎಲ್ಲ ತಪ್ಪೆಲ್ಲ ನಂದೇ ಇದೆ, ಹಾಗೆ ಹೀಗೆ ನೀನು ಸರಿಯಾಗಿದೆಯಾ, ನಾನೇ ನಿನಗೆ ಸರಿಯಾದ ಜೋಡಿ ಅಲ್ಲ, ನಾನು ಸರಿಯಾದ ಹುಡುಗಿ ಅಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆಕೆ ಹೋಗ್ತಾಳೆ. ಸೊ ಯಾವಾಗ ಆಕೆಗೆ ಪೊಲೈಟಾಗಿ ಬ್ರೇಕಪ್ ಮಾಡಿಕೊಳ್ಳೋದಿರುತ್ತೋ ಆವಾಗ ಈ ಸುಳ್ಳನ್ನು ಹುಡುಗಿಯರು ಗಂಡಸರಿಗೆ ಮಾರ್ತಾರೆ. ನಂಬರ್ 8 ಆ್ಯಂಡ್ ಲಾಸ್ಟ್, ಪೇರೆಂಟ್ಸ್ ಆರ್ ನಾಟ್ ಎಕ್ಸೆಪ್ಟಿಂಗ್ ಯು. ಮನೆಯಲ್ಲಿ ನಮ್ಮ ಅಪ್ಪ ಒಪ್ತಿಲ್ಲ, ನಮ್ಮ ಅಮ್ಮ ಒಪ್ತಿಲ್ಲ ಅಂತೇಳಿ ಯಾವುದಾದ್ರೂ ಹುಡುಗಿ ನಿಮ್ಮ ಮುಂದೆ ಬಂದು ಹೇಳಿದ್ಲಪ್ಪ ಅಂತಂದರೆ ತಿಳ್ಕೊಂಬಿಡಿ, ಇದು ಸುಂದರಿಯರ ಅತಿ ದೊಡ್ಡ ಸುಳ್ಳಾಗಿದೆ ಮತ್ತು ಮೋಸ್ಟ್ ಫೇವ್ರೇಟ್ ಸುಳ್ಳಾಗಿದೆ. ಈಗಿನ ಕಾಲದಲ್ಲಿ ಯಾವುದೇ ಪೇರೆಂಟ್ಸ್ ಕೂಡ ಇಷ್ಟೊಂದು ಕ್ರೂರವಾಗಿಲ್ಲ. ನಮ್ಮ ಹುಡುಗಿ ಬೇರೆ ಜಾತಿಯ ಹುಡುಗನನ್ನು, ಬೇರೆ ಧರ್ಮದ ಹುಡುಗನನ್ನು ಮದುವೆ ಆಗ್ತಾ ಇದ್ದಾಳೆ, ಪ್ರೀತಿಸ್ತಾ ಇದ್ದಾಳೆ, ಇಲ್ಲವೇ ಬಡವನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತಂದರೆ ಅವಳನ್ನು ಕತ್ತು ಚುಕ್ಕಿ ಸಾಯಿಸುವಷ್ಟು, ಅವಳನ್ನು ಮರ್ಡರ್ ಮಾಡುವಷ್ಟು, ವಿಷ ಹಾಕಿ ಸಾಯಿಸುವಷ್ಟು ಕೆಟ್ಟ ಪೇರೆಂಟ್ಸು ಇವತ್ತು ಯಾರೂ ಇಲ್ಲ. ಇವತ್ತು ಎಲ್ಲ ಪೇರೆಂಟ್ಸ್ಗಳು ಕೂಡ ಮೆಚ್ಯೂರ್ ಆಗಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ. ಸೊ ಎಲ್ಲ ಪೇರೆಂಟ್ಸ್ಗಳಿಗೆ ಏನು ಬೇಕಾಗಿದೆ, ತಮ್ಮ ಹುಡುಗರ ಸೇಫ್ಟಿ ಬೇಕಾಗಿದೆ ಮತ್ತು ಖುಷಿನೇ ಬೇಕಾಗಿದೆ. ಸೊ ನೀವೇನಾದರೂ ಯಾರನ್ನಾದರೂ ಇಷ್ಟಪಟ್ಟರೆ ಅವರೊಂದಿಗೆ ಚೆನ್ನಾಗಿರ್ತೀನಿ ಅನ್ನೋದನ್ನು ಭರವಸೆ ಮೂಡಿಸಿದರೆ ನಿಮ್ಮ ಪೇರೆಂಟ್ಸ್ಗಳು ಒಪ್ತಾರೆ. ಆದರೆ ಹುಡುಗಿಯರಿಗೇನಿರುತ್ತೆ, ಚಾಯ್ಸ್ಗಳು ತುಂಬ ಇರ್ತವೆ. ನಿಮಗೇನಾದರೂ ಬ್ರೇಕಪ್ ಆಯ್ತಂದರೆ ನಿಮಗೆ ಮತ್ತೊಂದು ಹುಡುಗಿಯನ್ನು ಹುಡ್ಕೋಕ್ಕೆ 2-3 ವರ್ಷ ಬೇಕು. ಬಟ್ ಹುಡುಗಿಯರ ಕತೆ ಹಂಗಲ್ಲ ಗುರು. ಇವತ್ತು ಬ್ರೇಕಪ್ ಆಗಿದೆ ಅಂತಂದರೆ ನಾಳೆ 10 ಜನ ಅವ್ರಿಗೆ ಸಿಗ್ತಾರೆ. ಯಾಕಂದರೆ ಆಲ್ರೆಡಿ ಅವರ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ, ಬ್ಯಾಕಪ್ ಲಿಸ್ಟಲ್ಲಿ ಅಷ್ಟು ಹುಡುಗರು ಅಂದಾಗಲೇ ಅವ್ರು ಬ್ರೇಕಪ್ ಮಾಡ್ಕೊತಾರೆ. ನೀವು ಅವರಿಗೆ ಬೇಡಾಗಿರ್ತೀರ, ನಿಮಗಿಂತಲೂ ಬೆಟರ್ ಆಗಿರುವ ಹುಡುಗ ಅವ್ರ ಮನೆಯಲ್ಲಿ ಹುಡುಕಿರ್ತಾರೆ, ಇಲ್ಲ ಅವಳೇ ಹುಡ್ಕೊಂಡಿರ್ತಾಳೆ. ಸೊ ಆವಾಗ ಹುಡುಗಿಯರು ಈ ಡೌಗಳನ್ನು ಮಾಡ್ತಾರೆ, ನಮ್ಮ ಮನೆಯಲ್ಲಿ ಒಪ್ತಾ ಇಲ್ಲ ಅಂಥೇಳಿ. ಸೊ ನಿಮ್ಮ ಮನೆಯಲ್ಲಿ ಒಪ್ಸೋ ಕೆಪಾಸಿಟಿ ಇಲ್ಲ ಅಂತಂದರೆ ಯಾಕೆ ಆ ಹುಡುಗನಿಗೆ ಪ್ರಪೋಸ್ ಮಾಡಬೇಕಾಗಿತ್ತು, ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿಸ್ಬೇಕಾಗಿತ್ತು, ದುಡ್ಡು ವೇಸ್ಟ್ ಮಾಡಬೇಕಾಗಿತ್ತು? ಆವಾಗ ಎಲ್ಲ ನಿಮ್ಮ ಮನೆಯಲ್ಲಿ ಒಪ್ತಾ ಇದ್ರಾ? ಪ್ರೀತಿ ಮಾಡೋಕ್ಕಿಂತ ಮುಂಚೆ ಕೇಳಬೇಕಾಗಿತ್ತು. ಆ ಹುಡುಗನ ಜೊತೆ ಸುತ್ತೋಕ್ಕಿಂತ, ಮಲ್ಗೋಕ್ಕಿಂತ, ಅವನ ದುಡ್ಡನ್ನು ವೇಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮನಿಗೆ ಕೇಳಬೇಕಾಗಿತ್ತು. ಬಟ್ ಇವಳಿಗೆ ಏನಾಗಿರುತ್ತೆ, ನಿಮಗಿಂತಲೂ ಬೆಟರ್ ಆಗಿರುವ ಆಪ್ಷನನ್ನು ಅವ್ರ ತಂದೆ ತಾಯಿ ಹುಡ್ಕಾಡಿರ್ತಾರೆ, ಇಲ್ಲವೇ ಇವಳೇ ಹುಡ್ಕೊಂಡಿರ್ತಾಳೆ. ಅದಕ್ಕಾಗಿ ನಿಮ್ಮನ್ನು ಡಂಪ್ ಮಾಡೋದಿರುತ್ತೆ. ಆವಾಗ ಈಕೆ ಈ ನಾಟಕಗಳನ್ನು ಆಡ್ತಿರ್ತಾಳೆ, ಈ ಸುಳ್ಳನ್ನು ಹೇಳ್ತಾಳೆ, ಪಾಪ ನಹಿ ಮಾನೆಂಗೆ, ಅಮ್ಮ ನಹಿ ಮಾನೆಂಗೆ ಅಂತೇಳಿ ಎಲ್ಲ ಡೌಗಳನ್ನು ಹೇಳ್ತಾ ಇರ್ತಾಳೆ. ಸೊ ಇದರಲ್ಲಿ ನೀವು ಬಲಿಕಾ ಬಕ್ರ ಆಗಬಾರ್ದು. ಅವಳು ಈ ಥರ ಹೇಳ್ತಾ ಇದ್ದಾಳೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಿಮಗಿಂತ ಬೆಟರ್ ಆಗಿರುವ ಗಂಡಸು ಅವಳಿಗೆ ಸಿಕ್ಕಿದ್ದಾನೆ, ಅದಕ್ಕೆ ಈ ಡೌಗಳನ್ನು ಮಾಡ್ತಾ ಇದ್ದಾಳೆ ಅಂತೇಳಿ. ಸೊ ಅವಳು ಮದುವೆ ಆಗಿ ಹೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ನೀವೇನೋ ಸುಸೈಡ್ ಮಾಡ್ಕೊಳ್ಳೋದು, ಗಳೋ ಅಂತ ಅಳೋದು, ಡಿಪ್ರೆಷನ್ಗೆ ಹೋಗೋದು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವಳಿಗೇನಾದರೂ ಆ ಮದುವೆ ಇಷ್ಟ ಇಲ್ಲಪ್ಪ ಅಂತಂದರೆ ಇವಳು ಯಾಕೆ ಮೇಕಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊತಾಳೆ, ಇವಳು ಯಾಕೆ ಕಾಸ್ಟ್ಲಿ ಲೆಹಂಗಾಗಳನ್ನು, ಬಂಗಾರವನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಕೂತ್ಕೊತಾಳೆ, ಇವಳು ಯಾಕೆ ಮದುವೆಯಲ್ಲಿ ಖುಷಿಯಾಗಿ ಫೋಟೋಗಳಿಗೆ ಪೋಸ್ ಕೊಡ್ತಾಳೆ? ಸೊ ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಅವಳು ಗಳೋ ಅನ್ನೋ ಥರ ಮದುವೆ ಫೋಟೋಗಳು ಬರಬೇಕು, ಅವಳು ಸುಸೈಡ್ ಮಾಡ್ಕೋಬೇಕು. ಆವಾಗ ನೀವು ಅರ್ಥ ಮಾಡ್ಕೋಬೇಕು, ಅವ್ರ ಮನೆಯಲ್ಲಿ ಒಪ್ಪಿಲ್ಲ, ಫೋರ್ಸ್ಫುಲಿ ಮದುವೆ ಮಾಡ್ತಾಯಿದ್ರೆ ಇವಳು ಸತ್ತೋಗಿದ್ದಾಳೆ ಅಂತೇಳಿ. ಬಟ್ ಇವಳು ನಿಮ್ಮೊಂದಿಗೆ ಓಡಿ ಬಂದು ಮದುವೆ ಆಗೋಕ್ಕೂ ತಯಾರಾಗಲ್ಲ, ಕೋರ್ಟ್ ಮ್ಯಾರೇಜ್ ಆಗೋಕ್ಕೂ ತಯಾರಾಗಲ್ಲ. ಬಟ್ ನಿಮ್ಮನ್ನು ನೈಸಾಗಿ ಡಂಪ್ ಮಾಡೋದಿರುತ್ತೆ, ಅದಕ್ಕೆ ಈ ಡೌಗಳನ್ನು ಹೇಳ್ತಾ ಇರ್ತಾಳೆ. ಜಸ್ಟ್ ಬಿಟ್ಬಿಡಿ ಅವಳನ್ನು. ಅವಳಿಗಾಗಿ ಕೊರಗೋಕ್ಕೂ ಹೋಗಬೇಡಿ, ಕಣ್ಣೀರು ಹಾಕೋಕ್ಕೂ ಹೋಗಬೇಡಿ, ಪಾತ್ರಗೀತಿ ಅಂದ್ಕೊಳ್ಳಿ, ಬಿಟ್ಬಿಡಿ ಅವಳನ್ನು. ಸುಂದರಿಯರು ಈ 8 ಸುಳ್ಳುಗಳನ್ನು ಪ್ರತಿದಿನ ಗಂಡಸರಿಗೆ ಮಾರ್ತಾರೆ.
ನೀವೊಬ್ಬ ಬುದ್ಧಿ ಇರೋ ಗಂಡಸಾಗಿದ್ದರೆ ಈ ಸುಳ್ಳುಗಳನ್ನು ನೀವು ಖರೀದಿಸಬಾರ್ದು, ಸೇಫ್ ಆಗಿರಬೇಕು. ಗಂಡು ಮಕ್ಕಳೆಲ್ಲರೂ ಕೂಡ ಸೇಫ್ ಆಗಿರಬೇಕು, ಸಕ್ಸಸ್ಫುಲ್ ಆಗಬೇಕು, ರಿಚ್ ಆಗಬೇಕು ಅಂತಲೇ ನಾನು ಈ ಸೀರೀಸನ್ನು ಶುರು ಮಾಡಿರುವೆ. ಬುದ್ಧಿ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಬುದ್ಧಿ ಇಲ್ಲಪ್ಪ ಅಂತಂದರೆ ಹಾಳಾಗಿ ಹೋಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.